ಟು ಮೋಕ್ಷಿಕ ಅಕಾಡೆಮಿ. ಇಂದಿನ ಒಂದು ವಿಡಿಯೋದಲ್ಲಿ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಾನು. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾನೆ. ಓಕೆ, ಸೊ PGCET ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾನೆ ಅಂತ ಹೇಳಿದೆ. ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೆ. ಸೊ ಮಾರ್ಕ್ಸ್ ಬಗ್ಗೆ ನಾನು ತುಂಬ ಹೇಳಿದ್ದೆ ಅಲ್ಲಿ ಆ್ಯಕ್ಚುಲಿ. ಓಕೆ, ಆದರೆ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಬಂದಿದ್ದೀನಿ ನಾನು. ಸೊ ಇನ್ ಕೇಸ್ ಸುಮಾರು ಯೂನಿವರ್ಸಿಟಿಲಿ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ ಅಂತ ನೀವು ವರಿ ಮಾಡ್ಕೋತಾ ಇದ್ರಿ. ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಅದಕ್ಕೆ ನಾನು KA ಕಾಲ್ ಮಾಡಿದೆ. ಸೊ ಅವ್ರು ಹೇಳೋ ಪ್ರಕಾರ ಈಗ ಬಿಟ್ಟಿರ್ತಕ್ಕಂಥ ಲಿಂಕು ಜಸ್ಟು ಅವರ ಕ್ಯಾಟಗರಿ ಅಥವಾ ಇನ್ ಕೇಸ್ ಆ ಒಂದು RD ನಂಬರ್ ಚೇಂಜು ಈ ರೀತಿಯಾದಂಥ ಮಾಹಿತಿಗಳನ್ನ ಅಪ್ಡೇಟ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಿದ್ರೆ ಸರ್ ಮಾರ್ಕ್ಸು ಯಾವಾಗ ಎಂಟ್ರಿ ಮಾಡೋದು? ಮಾರ್ಕ್ಸು ರಿಸಲ್ಟ್ಸ್ ಮುಂಚೆ ಅವರು ಇನ್ನೊಂದು ಸಲ ಏನು ಮಾಡ್ತಾರೆ, ಎಡಿಟಿಂಗ್ ಆಪ್ಷನ್ ಫಾರ್ ಫೈನಲ್ ಸಮ್ ಮಾರ್ಕ್ಸ್ ಅಂತ ಕೊಡ್ತಾನಂತೆ. ಆವಾಗ ನೀವೇನು ಮಾಡ್ಬೋದು, ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು. ಸೊ ಕಾಲ್ ರೆಕಾರ್ಡು ಐ ವಿಲ್ ಶೋ ಯು. ಓಕೆ, ಹಲೋ ಸರ್, ನಮಸ್ತೆ. ನಾವು AVK ಕಾಲೇಜ್ ಹಾಸನಿಂದ. ಹಾಂ ಸರ್, ಹೇಳಿ ಸರ್, ಇದು ನಮ್ಮ ಸ್ಟೂಡೆಂಟ್ಸ್ PGCETಗೆ ಅಪ್ಲೈ ಮಾಡಿದ್ರು. ಬಟ್ ಅವರು ಸುಮಾರು ವಿದ್ಯಾರ್ಥಿಗಳಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲ. 6th ಸೆಮಿಸ್ಟರ್ ಅಪ್ಡೇಟ್ ಮಾಡ್ಲಿಕ್ಕೆ ನೀವು ಲಿಂಕ್ ಅನ್ನ ಬಿಟ್ಟಿದ್ದೀರಾ. ಬಟ್ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಸರ್? ಆಮೇಲೆ ನಿಮ್ಗೆ ರಿಸಲ್ಟ್ಸ್ ಬಂದ ಆಮೇಲೆ ತಂದು ಕೊಡಕ್ಕೆ ಇಲ್ಲಿ ಬೋರ್ಡ್ಗೆ ಅಪ್ಡೇಟ್ ಮಾಡ್ಕೊಡ್ತೀವಿ. ಹೌದಾ? ಟೈಮ್ ಇದೆ, ನಾವೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿ ಎಡಿಟಿಂಗ್ ಬಿಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ನಾವು ಮಾರ್ಕ್ಸ್ ಎಂಟ್ರಿಂಗೂ ಬಿಟ್ಟಿಲ್ಲ. ಓಕೆ, ಏನೇ ಕ್ಯಾಟಗರಿ ಏನಾರ ಅಪ್ಡೇಟ್ ಮಾಡ್ಕೊಬೇಕು ಅಂತವ್ರು ಮಾಡ್ಕೊಂಡು ಕೊಟ್ಟಿದ್ದೀವಿ ಅಷ್ಟೇ. ಓಕೆ ಓಕೆ. ಮಾರ್ಕ್ಸ್ ಅಲ್ಲ ಇದು? ಮಾರ್ಕ್ಸ್ಗೆ ನಿಮಗೆ ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ ಲಿಂಕ್ ಕೊಡ್ತೀವಿ. ಅಪ್ಡೇಟ್ ಮಾಡಿದ್ರೆ ಕಡಿಮೆ ಮಾಡ್ಕೊಬೋದು. ಹೌದಾ ಸರ್? ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ರಿಸಲ್ಟ್? ಇನ್ನು MTech MArc ಎಕ್ಸಾಮ್ ಇದೆ ಸರ್, ಅದೆಲ್ಲ ಆದ್ಮೇಲೆ ಕೊಡೋದು ನಾವು. ಎಲ್ಲ ಆದ್ಮೇಲೆ ನೀವು ರಿಸಲ್ಟ್ ಕೊಡೋದಾ? ಹೌದು. ಓಕೆ ಸರ್. ಇದು MTech ಯಾವಾಗ ಆಗ್ಬೋದು ಸರ್? ಆಗಿದೆ ಇನ್ನು ಡೇಟ್ ಕನ್ಫರ್ಮ್ ಆಗಿಲ್ಲ, ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದು ಅವರು ಕೊಟ್ಟಂಥ ಮಾಹಿತಿ ಆ್ಯಕ್ಚುಲಿ. ಸೊ ಕ್ಲಾರಿಟಿ ಅವ್ರು ಹೇಳಿದ್ದಾರೆ, ಎಕ್ಸಾಕ್ಟಾಗಿ ಹೇಳಿದ್ರು ನಿಮಗೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಲಿಂಕು ನಿಮ್ಮ ಒಂದು ಕ್ಯಾಟಗರಿ ಅಥವಾ ಬೇರೆ ಯಾವ್ದಾದ್ರು ಒಂದು ಎಡಿಟಿಂಗ್ ಆಪ್ಷನ್ ಯಾವ್ದಾದ್ರು ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಡಾಕ್ಯುಮೆಂಟನ್ನು ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅವರು ರಿಸಲ್ಟ್ ಬರಬೇಕಾದ್ರೆ ಎಗೇನ್ ಅವರು ಇನ್ನೊಂದು ಸಲ ಏನು ಮಾಡ್ತಾರೆ, ಎಡಿಟಿಂಗ್ ಆಪ್ಷನನ್ನು ಕೊಡ್ತಾರೆ. ಆಗ ನೀವೇನು ಮಾಡ್ಬೋದು, ಈಗ ಸುಮಾರು ಯೂನಿವರ್ಸಿಟೀಸು ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ಆ ವಿದ್ಯಾರ್ಥಿಗಳೆಲ್ಲ ನೀವೇನು ಮಾಡ್ಬೋದು, ಆವಾಗ ಅಪ್ಡೇಟ್ ಮಾಡ್ಬೋದು. ಯಾರು ಕೂಡ ವರಿ ಮಾಡ್ಕೋಬೇಡಿ. ಆ ಪರ್ಪಸ್ಸಿಗೆ ವೀಡಿಯೋ ಮಾಡ್ತಾ ಇರೋದು ನಾನು. ಸೊ ಇನ್ನೊಂದು ಮಾಹಿತಿ ಅವರೇ ಹೇಳಿದ್ರು. ಅವ್ರು ಹೇಳೋ ಪ್ರಕಾರ MTech ಎಕ್ಸಾಮ್ ಮುಗಿದ ಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ MTech ಎಕ್ಸಾಮ್ ಯಾವಾಗ ಆಗುತ್ತೆ ಅಂತಲೂ ಹೇಳ್ತಾ ಇಲ್ಲ. ಬಟ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಸೆಪ್ಟೆಂಬರ್ ಮಾಡ್ತಾರೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು ನಮಗೆ. ಸೊ ಅದ್ರ ಪ್ರಕಾರ ಹೋದರೆ ಐ ಥಿಂಕ್ ಇನ್ನೂ 1 ತಿಂಗಳು ಆಗ್ಬೋದು, ಇನ್ನೂ 1 ಮಂತ್ ಆಗ್ಬೋದು ರಿಸಲ್ಟ್ ಬರಲಿಕ್ಕೆ. ಯಾಕಂತೇಳಿ ಅವ್ರದ್ದು ಎಕ್ಸಾಮ್ ಆಗಿ ಅವ್ರದ್ದನ್ನು ಆದಮೇಲೆ ಕೊಡ್ತೀನಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗಿದು ಎಕ್ಸಾಕ್ಟಾಗಿ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾರ್ಮಲಿ ಎಲ್ಲ ಎಕ್ಸಾಮ್ ಆದಮೇಲೆ ಅವರು ಬಿಡ್ತಕ್ಕಂಥದ್ದು. ಸೊ ಆ ಒಂದು ಥರ ನಾವು ನೋಡೋದಾದರೆ, ಲಾಸ್ಟ್ ಇಯರ್ ಥರ ಎಲ್ಲ ನೋಡೋದಾದರೆ ಐ ಥಿಂಕ್ ಇಟ್ ವಿಲ್ ಟೇಕ್ 1 more month. ಸೊ ಇನ್ನೂ ಕೂಡ 1 more month ಆಗುತ್ತೆ. ಅಷ್ಟರಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಯಾವ್ಯಾವುದು ರಿಸಲ್ಟು ಬಂದಿಲ್ಲ ಯಾವ್ಯಾವ ಯೂನಿವರ್ಸಿಟಿಲಿ ಅವ್ರದ್ದೆಲ್ಲ ಬಂದಿರುತ್ತೆ. ಆಗ ಎಗೇನ್ ಎಡಿಟಿಂಗ್ ಆಪ್ಷನನ್ನು ಬಿಡ್ತಾನಂತೆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ. ಬರೀ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾನೆ. ಐ ವಿಲ್ ಟೆಲ್ ಯು ಒನ್ ಥಿಂಗ್, ಬರೀ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಬಿಟ್ಟರೆ ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡೋಕ್ಕಾಗೋದು ನಿಮಗೆ, ಬೇರೆ ಏನು ಎಡಿಟ್ ಮಾಡೋಕ್ಕಾಗೋದಿಲ್ಲ. ಐ ರಿಪೀಟ್. ಸೊ ಹಾಗಾಗಿ ಈಗ ಏನೇ ಚೇಂಜಸ್ ಇದ್ರೂ ಕೂಡ ಈಗ ಮಾಡ್ಕೊಂಬಿಡಿ ನೀವು ಎಡಿಟಿಂಗ್ ಆಪ್ಷನ್ಸಲ್ಲಿ. ಮಾರ್ಕ್ಸ್ ಬಂದಿಲ್ಲ ಅಂದರೆ ಅದನ್ನು ಬಿಟ್ಟಿರಿ. ಅದಕ್ಕೆ ಇನ್ನೊಂದು ಸಲ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಟೈಮನ್ನು ಕೊಡ್ತಾನೆ. ಆವಾಗ ನೀವೇನು ಮಾಡ್ಬೋದು, ಸ್ಟೂಡೆಂಟ್ಸ್ ಅಪ್ಡೇಟನ್ನು ಮಾಡ್ಬೋದು. ಸೊ ಇವಿಷ್ಟು ಮಾಹಿತಿ ನಿಮಗೋಸ್ಕರ, ಯಾರು ಕೂಡ ವರಿ ಮಾಡಬೇಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು.